ಯಾವ ಶ್ರೀ ಪಿ ಲಿಂಗೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲಿ ಪ್ರಮಟ್ಟು ಹಾಲಸಿದ್ದನ ಪವಿತ್ರ ಪಾದಾರವಿಂದಗಳಲ್ಲಿ ಪ್ರಮಟ್ಟು ನಮ್ಮ ಕಪ್ಪೂರು ಗ್ರಾಮದ ಶ್ರೀ ಅಮೋಘಸಿದ್ದೇಶ್ವರ ಡ್ರಾಯಿಂಗ್ ಕಲಾಗಾಯನ ಸಂಘದ ಪ್ರಶ್ನೆಗಳು ಈ ರೀತಿಯಾಗಿ ಹಾಲ್ಮತ ಹೆಡ್ಡಿಂಗ್ ಹೋಗಿರ್ತವೆ. ಒಂದೇದು ಶಂಕರನ ಏನ ಮಾಡಬೇಕು ಏನಗ ಅಂತ. ಎರಡನೇದು ಶಕ್ತಿ ಸಹಿತ ಪರಮೇಶ್ವರ ಅಂತ ಏನಂತ ನಾರಾಯಣಗಳು ಏನಿಂದ ಸ್ವಾಗತಿಸಿ ಪೂಜಿಸುವುದುಂಟು. ಮೂರನೇದು ಪ್ರಾಚೀನ ಏನಿಯ ಮತ್ತು ಏನೇಸಿಕೊಂಡ ದಕ್ಷಿಣ. ನಾಲ್ಕನೇದು ಪುರುಷನಾಗಿರುವುದೇ ಸುಪಾನುಭ ಧನಂಜಯ ಮುನಿ ವ್ಯಾಪ್ಸರಂ ಕವಿನಾಂಶಂ ಕವಿ. ಐದನೇದು ಶಿವಶಿದ ಧೀರ ನಿಮ್ಮದಾಗಿದ್ದ ಏನ ಭಗವದ್ಗಳು ಏನೆಂದು ಪದ್ಮಂಗೆ ಶಿವಮೂರ್ಯಗಳ ಕೊಟ್ಟು ಸಾಷ್ಟಾಂಗವರಿಗೆ ನಾವು ಹೋಗಿ ಭೂದೊಡ್ಡನ್ನು ಉಳಿಸಿ ತೋರಣೆಗಳ ವಿಲಾಸದಿಂದ ಶಿಷ್ಯನ ಕೊಟ್ಟು ಅವನಿಗೆ ಸಣ್ಣ ಪದಗಳು ಪರಿಪರಿಯಿಂದ ಬೇಡಿಕೊಂಡರು ವಿನಯ್. ಇವು ನಮ್ಮ 5 ಪ್ರಶ್ನೆ ಹಾಲ್ಮತ ಹೆಡ್ಡಿಂಗ್ ಬುಕ್ಗಳಿಗೆ. ಇನ್ನ ಹಾಲ್ಮತ ಜನರಲ್ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ. ಸಿದ್ದರಾಮೇಶ್ವರ ಏನಲ್ಲಿ ತಪ್ಪಾಗಲಿಲ್ಲ. ಸಿದ್ದರಾಮ ಏನದ ದೃಷ್ಟಿ. ಸಿದ್ದರಾಮನ ಎಣಿಕೆಯ ಏನಾಗುಂಟು ರಚನೆ ಮಾಡುವಲ್ಲಿ ವಸ್ತು ಏನದ ಆತಂಕಗಳು ಅವರಿಗೆ ಎದುರಾದವು. ಸಿದ್ದರಾಮನ ಏನಿದೆ ಹಾಗೂ ಕರ್ಮಯೋಗ ಏನಾಂತ ಕುರಿತು ವಿವರಿಸುತ್ತವೆ. ರೇವಣಸಿದ್ಧ ಹಾಗೂ ರೇವಣಸಿದ್ಧ ದೇವಾಲಯಗಳು ಇರುವುದೆಲ್ಲ ಸಿದ್ದರಾಮೇಶ್ವರ ಏಕಾಂಗ್ರವನ್ನು ಚಂದ್ರಮಲ್ಕೊಂಡು ಹೇಳಿದ್ದಾರೆ. ಈ ರೀತಿಯಾಗಿ ಜಂಗದೊಳಗಿನ ಪ್ರಶ್ನೆ ಮತ್ತು ಹಾಲ್ಮತದೊಳಗಿನ ಪ್ರಶ್ನೆ ಟೋಟಲ್ 10 ಪ್ರಶ್ನೆಗಳು ನಮ್ಮದವು. ಹಲೋ, 18 ಮಹಾಪುರಾಣದಲ್ಲಿ ಸವಾಲು ಇದ್ದೇವೆ. ಒಂದನೇದು ಯಾವನು ಕಲ್ಪಾಂತದಲ್ಲಿ ಎಲ್ಲವನ್ನು ಏನರಿಸುವೆ. ಎರಡನೇದು ಯಾವನು ಎಂದರೆ ಅಪಹರಿಸುವವನು ಏನರ್ಥ. ಇನ್ನು ಮೂರನೇದು ಯಾವನು ಶಬ್ದದಿಂದ ನಿನ್ನನ್ನು ಏನೇವರು. ಇನ್ನು ನಾಲ್ಕನೇದು ಯಾವನು ನಮ್ಮನ್ನು ಕಾಪಾಡು ಏನಾರು. ಇನ್ನು ಐದನೇದು ಯಾವನು ಅದರ ನೆರಳು ಎನ್ನುವುದಿಲ್ಲವು. ಇನ್ನು ಆರನೇದು ಯಾವನು ಭಕ್ತಿ ಇಲ್ಲವರಿಗೆ ಹೀಗೆ ಏನಬೇಕು. ಇನ್ನು ಏಳನೇದು ಯಾವನು ಜಲದ ತಕ್ಷಣದಲ್ಲಿ ಏನಿತ್ರ ಮಾಡುವುದು. ಇನ್ನು ಎಂಟನೇದು ಯಾವನು ತನ್ನ ಮನೆಗೆ ಏನೆರಿಗಿದವರು. ಇನ್ನು 9ನೇದು ಯಾವನು ಪುತ್ರನಾದ ನನ್ನ ಬಲವನ್ನು ಏನಲಿ. ಇನ್ನು 10ನೇದು ಯಾವನು 18 ಮಂದಿ ಏನಿರುವರು. ಅದಕ್ಕೆ ಧನ್ಯವಾದಗಳು ಕಪ್ಪೂರು ಮೇಳಕ್ಕೆ. ಇನ್ನು ನೆಕ್ಸ್ಟ್ ನಮ್ಮ ಇಂಡಿ ತಾಲೂಕದ ಹಿರೇಬೇನೂರದ ಗ್ರಾಮದವರು ಪ್ರಶ್ನೆಗಳನ್ನು ಓದಬೇಕಂತೆ ತಮ್ಮಲ್ಲಿ ವಿನಂತಿ. ಅದಕ್ಕೆ ಬೀರ್ಲಿಂಗೇಶ್ವರ ಗಾಯನ ಸಂಘ ಸಾಕಿನ ಹಿರೇಬೇನೂರು ತಂಡದ ಹಾಲು ಮತದ 5 ಹೆಡ್ಲೈನ್ಸ್ ಇರ್ತಕ್ಕಂಥ ಪ್ರಶ್ನೆಗಳು. ಒಂದು, ಬ್ರಹ್ಮನ ಕೈಯೊಳಗೆ ವೇದ ಪುಸ್ತಕ ಏನೇನು ತೆಗೆದು ಏನನ ಕಂಬಿ ಆಯಿತು. 2, ಶಂಕರನ ಏನ ಮಾಡಬೇಕು ಏನೀಗ ಅಂತ. 3, ಶಿವನಂತೆ ಇರುವ ಇವನ ಏನಕ್ಕೆ ಏನದ ಮಾಡುತ್ತೇನೆ ಎಂದು ಹೇಳಿದರು. 4, ಮಹೇಶ್ವರರೊಂದಿಗೆ ಏನರಸಿದ್ದರು ಏನಾಗಿದ್ದರೆ ಜಯಿಸಲಾರರು. ಇನ್ನು 5, ಶಿವ ಮತ್ತು ಇಂದ್ರರು ಈ ಏನತಿಗಳಿಗೆ ಅನೇಕ ಕಷ್ಟ ಕೌಟಲ್ಯಗಳನ್ನು ಏನು ಪರೀಕ್ಷಿಸುತ್ತಾರೆ. ಇನ್ನ ಜನರಲ್ ಹಾಲು ಮತದ 5 ಪ್ರಶ್ನೆಗಳು ಯಾವ ರೀತಿ ಇದಾವಪ್ಪ ಅಂತ ಕೇಳಿದ್ರೆ, 1, ಸಿದ್ದರಾಮನ ಏನನ ಎಣಿಕೆಗೆ ಸಂಬಂಧಿಸಿದಂತೆ ಮೊದಲು 4 ಅಧ್ಯಾಯಗಳನ್ನು ಮೀಸಲಾಗಿವೆ. ಇನ್ನು 2, ಸಿದ್ದರಾಮನ ಬದುಕಿನೊಡನೆ ಸಮರಸವಾಗಿ ಬೆರೆತವರ ಮುಖೇನ ಸಿದ್ದರಾಮನ ಏನಿತ ವೃತ್ತಾಂತ ತನ್ನ ಏನಿ ಬೆಚ್ಚುತ್ತದೆ. 3, ಸಿದ್ದರಾಮನು ಶರಣರ ತಮ್ಮ ಬದುಕಿನ ತಿರುವಿನಲ್ಲಿ ಏನತೆಗೆ ಪ್ರಮುಖವಾದ ಮಾನ್ಯತೆ ಕೊಡುವುದಕ್ಕೆ ಅವರು ದಾಸೋಹದ ಏನತೆಯನ್ನು ಅರಿತುಕೊಂಡು ಆಚರಣೆಗೆ ತಂದಿರುವುದೇ ಕಾರಣವಾಗಿದೆ. 4, ಸಿದ್ದರಾಮನ ಪ್ರಸ್ತುತ ಏನನ ಎನ್ನುವ ದೃಷ್ಟಾಂತ ಅಂತ ಒಂದು ತರ್ಕಬದ್ಧ ಪ್ರಮೇಯ. 5, ಮರುಳು ಸಿದ್ಧ ದೇವರ ಧರ್ಮದಿಂದ ಯಾವ ದೇಶ ಏನಿ ರಾಜ್ಯಗಳ ಧರ್ಮದಿಂದ. ಇನ್ನ 18 ಮಹಾಪುರಾಣಗಳಿಗೆ ಸಂಬಂಧಿಸತಕ್ಕಂಥ ಪ್ರಶ್ನೆಗಳು ಈ ರೀತಿಯೇ. 1, ಯಾವನು ಸುಮ್ಮನಾಗಿ ಬ್ರಹ್ಮದತ್ತವಾದ ಆಶ್ರಮಕ್ಕೆ ಏನನು. 2, ಯಾವನು ಸೈನ್ಯವು ಆ ಯಕ್ಷಣ ಗುಹೆಯಲ್ಲಿ ಏನವಾಗಿತ್ತು. ಇನ್ನು 3, ಯಾವನು ಪ್ರೀತಿಯಾಗಲೆಂಬ ಉದ್ದೇಶದಿಂದ ಪ್ರವೃತ್ತವಾದದೆ ಏನವು. 4, ಯಾವನು ಹೇಳುವನು ಎಲೆ ಋಷಿಗಳಿರ ಸಾವಧಾನವಾಗಿ ಏನಿರಿ.
ಇನ್ನು 5 ಯಾವನು ಧರ್ಮಕ್ಕೆ ಸಮವಾದ ಧರ್ಮವೇ ಏನವು. ಇನ್ನು 6 ಯಾವನು ವಜ್ರನಾಭನು ಅಪಾರವಾದ ಆನಂದವನ್ನು ಏನಿದರು. 7 ಯಾವನು ಬಿಟ್ಟ ವಜ್ರಾಯುಧವನ್ನು ಕೃಷ್ಣನು ಏನಿದನು. ಇನ್ನು 8ನೇ ಸವಾಲ ಯಾವನು ಸೇರಿ ಯುದ್ಧ ಮಾಡಿ ಪರಲೋಕಕ್ಕೆ ಏನವು. ಇನ್ನು 9 ಯಾವನು ತನ್ನ ಅಂಶದಿಂದ ವಿದುರನಾಗಿ ಎನ್ನುವನು. 10 ಯಾವನು ಬೋರಿ ಇವರಿಬ್ಬರು ಗವೇಷಣನ ಏನರು. ಬಹುಶಃ ಎರಡು ಮೇಳದವರ ಪ್ರಶ್ನೆಗಳನ್ನು ಬಹಳ ಸುಂದರವಾಗಿ ಅವರವರ ಪ್ರಶ್ನೆಗಳು ಓದಿದ್ದಾರೆ. ನಾವು ಇವರು ಹಾಕಿರ್ತಕ್ಕಂಥ ಪ್ರಶ್ನೆ ಚೀಟಿಯನ್ನು ಇವರಿಗೆ ಒಂದ್ ಸರ್ತಿ ಕೊಡ್ತೀವಿ, ಇವ್ರು ಹಾಕಿರ್ತಕ್ಕಂಥ ಒಂದ್ ಸರ್ತಿ ಇವರಿಗೆ ಕೊಡ್ತೀವಿ. ಎರಡೂ ಮೇಳದವರು ಇನ್ನು ಪುರಾಣ ಪಂಡಿತರವ್ರ ಕೆಲಸ ಅವರವ್ರ ರೂಮ್ನಾಗ ಅವ್ರ ಪ್ರಾರಂಭ ಆಗ್ತದೆ ಸರ್. ಇಡೀ ಹಿಡ್ಕಲ್ ಗ್ರಾಮದ ಎಲ್ಲಾ ದೇವಸ್ಥಾನಗಳಲ್ಲಿ ಕನ್ನಡ ಶಾಲೆಗಳ ಎಲ್ಲಾ ಪುರಾಣ ಪಂಡಿತರು ಬಂದಿದ್ದಾರೆ. ಆ ಎಲ್ಲಾ ಪುರಾಣ ಪಂಡಿತರಿಗೆ ದೇವರು ಒಳ್ಳೇದು ಮಾಡಿ 8 ಪ್ರಶ್ನೆಗಳು ಸಿಗ್ತಾವ, 5 ಗಂಟೆ ಒಳಗೆ ತೆಗೆದುಕೊಂಡು ಬರ್ಬೇಕಂತ ಹೇಳಿ ನಮ್ಮ ಕೃಷಿ ನಿರ್ಣಯ ಇದೆ ಸರ್. ಈ ಪದ್ಯಕ್ಕೆ ಇವ್ರ ಪದ್ಯಗಳಿಗೆ 12 ರೈತರಿಗೆ ಕಲಾಭಿಮಾನಿಗಳಾಗಿರ್ತಕ್ಕಂಥ ನಮ್ಮ ಮಲ್ಲಪ್ಪ